ಇನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಹಸ್ತಕ್ಷೇಪಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಸಚಿವರ ಇಲಾಖೆಯ ನಂತರ ಈಗ ಶಾಸಕರ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ಕಾರ್ಯಕ್ರಮದಿಂದ ಹೊರ ಹೋಗೋದಕ್ಕೆ ಕೂಡ ತನ್ವೀರ್ ಸೇಠ್ ಅವರು ಮುಂದಾಗಿದ್ರು. ಶಾಸಕ ಅನಿಲ್ ಚಿಕ್ಕಮಾದೂರಿಂದಲೂ ಕೂಡ ಅವರನ್ನ ಮನವೊಲಿಸುವಂತ ಪ್ರಯತ್ನ ಆಯಿತು. ಪರಮೇಶ್ವರ್ ಮಾತಿಗೂ ಕೂಡ ಮಣಿಯದೆ ತೆರಳೋದಿಕ್ಕೆ ಅವರು ಹೊರಟಿದ್ರು ತನ್ವೀರ್ ಸೇಠ್ ಅವರು. ಅದಾದ ನಂತರ ಒಲ್ಲದ ಮನಸ್ಸಿನಿಂದ ಕಾರ್ಯಕ್ರಮದಲ್ಲಿ ತನ್ವೀರ್ ಸೇಠ್ ಭಾಗಿಯಾಗಿದ್ರು. ಹೀಗಾಗಿ ಯಾವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ರು, ಶಾಸಕರ ಕ್ಷೇತ್ರದಲ್ಲೂ ಕೂಡ ಹಸ್ತಕ್ಷೇಪ ಆಗ್ತಾ ಇದೆಯಾ, ಸೊ ಈ ವಿಚಾರಕ್ಕೆ ಅಸಮಾಧಾನಗೊಂಡಿದ್ದಾರೆ ತನ್ವೀರ್ ಸೇಠ್ ಅವರು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಈ ಕಾರ್ಯಕ್ರಮದ ನಂತರ ತನ್ವೀರ್ ಸೇಠ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೂ ಕೂಡ ನಾಯಕರಿಂದ ಆಕ್ಷೇಪಗಳು ಶುರುವಾಯಿತು. ಪರೋಕ್ಷವಾಗಿ ಯತೀಂದ್ರ ಹಸ್ತಕ್ಷೇಪದ ವಿರುದ್ಧ ತನ್ವೀರ್ ಸೇಠ್ ಕಿಡಿಕಾರಿದ್ದಾರೆ. ನನ್ನ ಕ್ಷೇತ್ರ ಅಲ್ಲ, ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಹಸ್ತಕ್ಷೇಪ ಇದ್ದಾರೆ. ಸಮಯ ಬಂದಾಗ ಹೇಳ್ತೀನಿ, ನಾವು ಶಂಕ ಊದುವ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಅದು ಎಲ್ಲ ಹಂತದಲ್ಲೂ ಆಗ್ತಾ ಇದೆ, ರಾಜ್ಯ ಉದ್ದಕ್ಕೂ ಆಗ್ತಾ ಇದೆ. ಸೊ ಇದೆಲ್ಲ ಏನ್ ಮಾಡಬೇಕು ಅನ್ನೋದನ್ನ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರು ಮಾಡ್ತಾ ಇದ್ದಾರೆ ಹಸ್ತಕ್ಷೇಪ? ಇಲ್ಲಿ ಕೆಲವು ಅಧಿಕಾರಿಗಳು ಕೇಳಲ್ಲ ಅಂದಾಗ ಅದು ಅವರು ಯಾವ ಶಂಕಿಂದ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ನಾವು ಏನು ಒಂದು ಗೌಪ್ಯವಾಗಿ ಹೇಳ್ತಾ ಇದ್ದೀವಿ, ಅದು ಬಹಿರಂಗ ಆಗುವಂತ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಅದು ಬಹಿರಂಗ ಆಗುತ್ತೆ. ಕೆಲವೊಂದು ಸನ್ನಿವೇಶಗಳು ಹೆಂಗ್ ಬರುತ್ತೆ ಅಂದ್ರೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂತ ಅಧಿಕಾರಿಗಳು ಇದ್ದಾರೆ. ಅದಕ್ಕೆ ಶಂಕವನ್ನು ನಾವು ಊದುವಂತ ಕೆಲಸ ಮಾಡ್ತೀವಿ. ನೀವು 6 ಬಾರಿ ಶಾಸಕರಾಗಿದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಹೆಂಗಾದ್ರೆ ನನ್ನ ನೋಡಿ, ಇದೆಲ್ಲ ನನ್ನ ಸರ್ಕಾರ ಅಲ್ಲ, ಎಲ್ಲಾ ಸಂದರ್ಭದಲ್ಲೂ ಸರ್ಕಾರ ನಂದೇ. ಆಡಳಿತ ಮಾಡುವಂಥವ್ರು ಯಾರು ಅನ್ನೋದಲ್ಲ, ಜನ ಆಯ್ಕೆ ಮಾಡುವಂಥದ್ದು ಚುನಾಯಿತ ಪ್ರತಿನಿಧಿಗಳು. ಸೊ ಹಾಗಾಗಿ ಯಾವತ್ತೂ ನನ್ನ ಸರ್ಕಾರ ಬೇರೆ ಸರ್ಕಾರ ಅಂತ ಹೇಳಂಗಿಲ್ಲ. ಸರ್ಕಾರ ಇದೆ, ಆ ಸರ್ಕಾರದಿಂದ ಕೆಲಸ ಮಾಡ್ಕೊಳ್ಳುವಂತಹ ಜವಾಬ್ದಾರಿ ನಂದಿದೆ, ಅದು ಮಾಡ್ತೇನೆ. ಅಧಿಕಾರಿಗಳ ಮೇಲೆ ಸರ್ಕಾರಕ್ಕೆ ಇಡ್ತಾ ಇಲ್ಲ ಅಂತ ಆಯ್ತಂಗಾದ್ರೆ ನೋಡಿ, ನಾನು ಅದೇ ಹೇಳಿದ್ದು, ಕೆಲವೊಮ್ಮೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ ಅಂತ ತಿಳ್ಕೊಂಡಿರುವಂಥ ಅಧಿಕಾರಿಗಳಿದ್ದಾರೆ. ಸೊ ಒಂದು ಆರಾಧಿಸುವ ದೇವರು ಅಂತ ತಿಳ್ಕೊಂಡಿದ್ದಾರೆ, ಉದಯಿಸ್ತಿರುವ ಸೂರ್ಯವನ್ನು ನಮಸ್ಕಾರ ಮಾಡುವಂತಹ ಪ್ರವೃತ್ತಿ ಬೆಳೆಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲಿವರೆಗೂ ಸೂರ್ಯ ನಿಲ್ತಿರ್ತದೆ ಆ ಕಡೆಗೆ ದಿಕ್ ಮಾಡ್ಕೊಂಡು ಪೂಜೆ ಮಾಡ್ತಾರೆ. ಯಾಕಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ರು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.